ಸ್ನೇಹಿತರೆ, 2023ರ ಮೇನಲ್ಲಿ ಟರ್ಕಿ ದೇಶದ ಅಧ್ಯಕ್ಷರಾಗಿ ರೆಸೆಪ್ ತಯ್ಯಪ್ ಎರ್ಡೋಗನ್ ಮತ್ತೆ ಆಯ್ಕೆ ಆದಾಗ ಅವರನ್ನ ಅಭಿನಂದಿಸಿದವರಲ್ಲಿ ಮೊದಲಿಗರು ನಮ್ಮ ದೇಶದ ಘನವೆತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹೇಳಿ ಕೇಳಿ ಪಾಶ್ಚಿಮಾತ್ಯ ಚಿಂತಕರು ಎರ್ಡೋಗನ್ ಅವರನ್ನ ಚುನಾಯಿತ ಸರ್ವಾಧಿಕಾರಿ ಅಂತ ಕರೀತಾರೆ. ಮೊದಲು ಪ್ರಧಾನಿಯಾಗಿ ನಂತರ ಟರ್ಕಿಯ ಅಧ್ಯಕ್ಷರಾದ ಇವರು 20 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. ನೀವಿದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೋದಿಜಿ ಈ ಚುನಾಯಿತ ಸರ್ವಾಧಿಕಾರಿಯಿಂದ ಸ್ಫೂರ್ತಿಯನ್ನ ಪಡೆದಂತೆ ಕಾಣುತ್ತದೆ. ಇದೇನು ಬಿಜೆಪಿ ಮತ್ತೆ ಅದರ ಅಡುಗೆ ಮನೆ RSSಗೆ ಹೊಸದೇನಲ್ಲ. ಪ್ರಾದೇಶಿಕ ರಾಷ್ಟ್ರೀಯತೆಯನ್ನ ಸದಾ ವಿರೋಧಿಸ್ತಾ ಇದ್ದ RSSನ 2ನೇ ಸರಸಂಚಾಲಕ ಮಾಧವ ಸದಾಶಿವ ಗೋಲ್ವಲ್ಕರ್ ತಮ್ಮ ವಿ ಆರ್ ಅವರ್ ನೇಷನ್ಹುಡ್ ಡಿಫೈನ್ಡ್ ಎಂಬ ಪುಸ್ತಕದಲ್ಲಿ ಈ ಪ್ರಪಂಚ ಕಂಡ ಅತ್ಯಂತ ಕ್ರೂರ ಸರ್ವಾಧಿಕಾರಿ ಜರ್ಮನಿನ ಹಿಟ್ಲರ್ನನ್ನ ಹಾಡಿ ಹೊಗಳುತ್ತಾರೆ. ಪ್ರಾದೇಶಿಕ ರಾಷ್ಟ್ರೀಯತೆಯನ್ನು ಬಿಟ್ಟು ಭಾರತ ಜನಾಂಗೀಯ ರಾಷ್ಟ್ರೀಯತೆಯನ್ನು ಒಪ್ಪಲು ಹಿಟ್ಲರ್ನಿಂದ ಸ್ಫೂರ್ತಿ ಪಡೆಯುವಂತೆ ಹೇಳುತ್ತಾರೆ. ಜರ್ಮನಿಯನ್ನು ಧ್ವಂಸ ಮಾಡಿದ ಹಿಟ್ಲರ್ ಸರ್ವಾಧಿಕಾರದ ಜನಾಂಗೀಯ ಶುದ್ಧೀಕರಣವನ್ನ ಗೋಲ್ವಲ್ಕರ್ ಭಾರತದ ಅಗತ್ಯ ಅಂತ ಹೇಳುತ್ತಾರೆ. ಹೀಗಾಗಿ ಸರ್ವಾಧಿಕಾರಿಗಳು ಇನ್ನೊಂದು ದೇಶದ ಸರ್ವಾಧಿಕಾರಿಗಳನ್ನು ಹೊಗಳುವುದು ಮತ್ತೆ ಅವರಿಂದ ಒಂದು ಹೆಜ್ಜೆ ಮುಂದೆ ಹೋಗುವುದು ಚರಿತ್ರೆಯಲ್ಲಿ ಆಗಾಗ ಕಂಡುಬರುತ್ತದೆ. 2017ರಲ್ಲಿ ಎರ್ಡೋಗನ್ ದೇಶದ ಸರ್ವಶಕ್ತ ಅಧ್ಯಕ್ಷರಾಗಿ ಹೊರಹೊಮ್ಮುವುದಕ್ಕೆ ಅವರು ಅಲ್ಪಸಂಖ್ಯಾತ ಕುರ್ದಿಗಳ ಮೇಲೆ ಸಾಂಪ್ರದಾಯಿಕ ಇಸ್ಲಾಮಿಸ್ಟ್ಗಳನ್ನ ಎತ್ತಿಕಡುತ್ತಾರೆ. ಇದರಿಂದ ಮೋದಿ ಅವರು ಸ್ಫೂರ್ತಿ ಪಡೆದಿದ್ದಾರಾ? ಇದನ್ನ ನೀವೇ ಯೋಚಿಸಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಮಾತಾಡ್ತೀನಿ. ಅದು ಎಷ್ಟು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳುತ್ತೀನಿ. ನಾನು ಚರಣೈ ವರ್ನಾಡ್. ಎರ್ಡೋಗನ್ನಂತೆ ಮೋದಿಯವರಲ್ಲಿ ಕಂಡುಬರುವ ಮಹತ್ವದ ಸಾಮ್ಯತೆ ಅಂದರೆ ತನಗೆ ಬೇಕಾದವರನ್ನ ಶಾಸನಬದ್ಧ ಸ್ಥಾನಗಳಿಗೆ ನೇಮಿಸುವುದು. ಸರ್ವಾಧಿಕಾರಿಯ ಪ್ಲೇ ಬುಕ್ನಲ್ಲಿ ಇರುವ ರಹಸ್ಯ, ಕುತಂತ್ರ ಮತ್ತೆ ಆಶ್ಚರ್ಯ, ಈ ಮೂರನ್ನ ನೀವು ಇಲ್ಲಿ ನೋಡಬಹುದು. ಇಡೀ ದೇಶವನ್ನ ರಹಸ್ಯವಾಗಿ ಇಡಲಾಗಿದೆ. ಮುಕ್ತವಾಗಿ ನಡೆಯಬೇಕಾದ ಸಂಸದೀಯ ಚರ್ಚೆಗಳನ್ನ ನಿಲ್ಲಿಸಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಂಸತ್ ಅಧಿವೇಶನ ಹೇಗೆ ನಡೀತಾ ಇದೆ ಎಂಬುದನ್ನು ನೀವೇ ಗಮನಿಸಬಹುದು. ಇದ್ದಕ್ಕಿದ್ದಂತೆ 2023ರ ಆಗಸ್ಟ್ 31ರಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಬಹಳ ವಿಚಿತ್ರವಾದ ಸಂದೇಶವೊಂದನ್ನು ಮೆಸೇಜ್ ಅನ್ನು ಕೊಡ್ತಾರೆ. ಸೆಪ್ಟೆಂಬರ್ 18ರಿಂದ 22ರವರೆಗೆ ಪ್ರಶ್ನೋತ್ತರ ಅವಧಿಗಳಿಲ್ಲದೆ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಯಲಿದೆ ಅಂತ ಅವರು ಘೋಷಣೆ ಮಾಡ್ತಾರೆ. ಅಧಿವೇಶನದ ಅಜೆಂಡಾವನ್ನ 2023ರ ಸೆಪ್ಟೆಂಬರ್ 13ರ ಬುಧವಾರದವರೆಗೆ ರಹಸ್ಯವಾಗಿ ಇಡಲಾಗಿತ್ತು. ಇದು ಕಾರ್ಯಸೂಚಿಯ ಬಗ್ಗೆ ಹೆಚ್ಚಿನ ಊಹಾಪೋಹಗಳಿಗೆ ಕಾರಣ ಆಯಿತು. ಅಜೆಂಡಾವನ್ನ ರಹಸ್ಯವಾಗಿ ಇಟ್ಟ ಮೇಲೆ ಪ್ರಹ್ಲಾದ್ ಜೋಶಿ ಒಂದು ರಾಷ್ಟ್ರ ಒಂದು ಚುನಾವಣೆಯ ಸಾಧ್ಯತೆಯನ್ನ ಅಧ್ಯಯನ ಮಾಡೋದಕ್ಕೆ ರಾಮನಾಥ್ ಕೋವಿಂದ್ ನೇತೃತ್ವದ ಒಂದು ಸಮಿತಿಯನ್ನ ರಚಿಸುವುದಾಗಿ ಘೋಷಣೆ ಮಾಡ್ತಾರೆ. ಮರುದಿನ ಅಮಿತ್ ಶಾ ಅವರನ್ನೊಳಗೊಂಡ 8 ಸದಸ್ಯರ ಸಮಿತಿಗೆ ಔಪಚಾರಿಕವಾಗಿ ಸೂಚನೆಯನ್ನ ಕೊಡಲಾಗುತ್ತೆ. ಇದು ಸರ್ವಾಧಿಕಾರದ ಎಲ್ಲಾ ಲಕ್ಷಣಗಳನ್ನು ತೋರಿಸ್ತದೆ. ಆದರೆ ಅಮಿತ್ ಶಾ ಅವರು ಈ ರಾಮನಾಥ್ ಕೋವಿಂದ್ ಅವರನ್ನ ಜೂನ್ 2ಕ್ಕೂ ಮೊದಲೇ ಈ ಸಮಿತಿಗೆ ನಿಯೋಜನೆ ಮಾಡಿದ್ರು. ಆದರೆ ಅದನ್ನು ರಹಸ್ಯವಾಗಿ ಇಡಲಾಗಿತ್ತು. ಕೋವಿಂದ್ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತೆ 12 ರಾಜ್ಯಗಳ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಸಮಿತಿಯಲ್ಲಿನ ಎಲ್ಲ 8 ಸದಸ್ಯರು ಈ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಬೆಂಬಲಿಗರು. ಇದರ ಒಬ್ಬನೇ ಒಬ್ಬ ಸದಸ್ಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ. ಇವರು ಈ ಸಮಿತಿಗೆ ರಾಜೀನಾಮೆಯನ್ನ ಕೊಡ್ತಾರೆ. ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಅಧಿಕೃತವಾಗಿ ಒಂದು ದೇಶ ಒಂದು ಚುನಾವಣೆಯ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ನ ಪರಿಶೀಲನೆಗೆ ಸಮಿತಿ ರಚಿಸುವ ಅಧಿಕೃತ ಘೋಷಣೆ ಮಾಡುವ ಮೊದಲೇ ಅಮಿತ್ ಶಾ ಈ ಸಮಿತಿಯನ್ನ ಮಾಡಿಬಿಟ್ಟಿದ್ರು. ಅಂದ್ರೆ ಈ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಗದಂತೆ ರಹಸ್ಯವಾಗಿ ಇಡಲಾಗಿತ್ತು. ಈಗ 2029ಕ್ಕೆ ಲೋಕಸಭಾ, ರಾಜ್ಯ ವಿಧಾನಸಭಾ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಏಕಕಾಲಕ್ಕೆ ನಡೆಸುವ ಒಂದು ದೇಶ ಒಂದು ಚುನಾವಣೆಯನ್ನ ಜಾರಿಗೊಳಿಸಲು ಭಾರತದ ಸಂವಿಧಾನದಲ್ಲಿ ಹೊಸ ಅಧ್ಯಾಯವನ್ನು ಸೇರಿಸೋದಕ್ಕೆ ಕಾನೂನು ಆಯೋಗ ಶಿಫಾರಸನ್ನ ಮಾಡಲಿಕ್ಕಿದೆ. ನಿವೃತ್ತ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ನೇತೃತ್ವದ ಈ ಆಯೋಗ 5 ವರ್ಷಗಳ ಅವಧಿಗಳಲ್ಲಿ 3 ಹಂತಗಳಲ್ಲಿ ಚುನಾವಣೆಗಳನ್ನ ಸಿಂಕ್ರೊನೈಸೇಷನ್ ಮಾಡೋದಕ್ಕೆ ಶಿಫಾರಸನ್ನ ಮಾಡುವ ಸಾಧ್ಯತೆ ಇದೆ. ಈ ಒಂದು ದೇಶ ಒಂದು ಚುನಾವಣೆ ಯಾಕೆ ಬೇಕು? ಇದಕ್ಕೆ ಮೋದಿ ಅವರು ಕೊಡುವ ಕಾರಣಗಳು ಬಹಳ ವಿಚಿತ್ರವಾಗಿದೆ. ದೇಶದ ಬೇರೆ ಬೇರೆ ಕಡೆ ಆಗಾಗ ಚುನಾವಣೆಗಳು ನಡೀತಾ ಇದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಪದೇ ಪದೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ MCC ಜಾರಿಗೆ ತಂದ್ರೆ ಅಗತ್ಯ ಸೇವೆಗಳನ್ನು ಪೂರೈಸುವ ಸರ್ಕಾರದ ಕೆಲಸಗಳಿಗೆ ತಡೆಯಾಗತ್ತೆ. ಚುನಾವಣೆಗಳನ್ನು ನಡೆಸಲು ನಿಯೋಜಿಸಲಾದ ಸರ್ಕಾರಿ ಸಿಬ್ಬಂದಿಯ ಮೇಲೆ ಅನಗತ್ಯ ಹೊರೆ ಬೀಳುತ್ತದೆ. ಇದು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂತಹ ಕಾರಣಗಳು.
ಈ MCC ಮೂಲಭೂತ ಸೇವೆಗಳನ್ನು ನೀಡಲು ಸರ್ಕಾರಕ್ಕೆ ತೊಡಕನ್ನು ಉಂಟು ಮಾಡ್ತದೆ ಅಂತಾದ್ರೆ ಇದು ಬೇರೆ ಬೇರೆ ಪಕ್ಷಗಳು ಮತ್ತೆ ಚುನಾವಣಾ ಆಯೋಗದ ಜೊತೆಗೆ ಕುಳಿತು ಸರ್ಕಾರ ಬಗೆಹರಿಸಬಹುದಾದ ಸಮಸ್ಯೆ. ಆದರೆ ಮಾರ್ಚ್ 2016ರ ನಂತರ ಯೋಜನೆಗೆ ಬೇಕಾದ ಉಭಯ ಪಕ್ಷೀಯ ಬೆಂಬಲವನ್ನು ಪಡೆಯುವುದಕ್ಕೆ ಸರ್ಕಾರ ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡಲಿಲ್ಲ. ಈ ರೀತಿ ಯಾವುದೇ ರೀತಿಯಲ್ಲಿ ವಿರೋಧ ಪಕ್ಷಗಳ ನಾಯಕರ ಬೆಂಬಲವನ್ನು ಅದು ಪಡೆಯಲಿಲ್ಲ. ಸೆಪ್ಟೆಂಬರ್ 2023ರಲ್ಲಿ ಕೇಂದ್ರ ಸರ್ಕಾರ ತುರಾತುರಿಯಲ್ಲಿ ಕೋವಿಂದ್ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತ್ತು. ಒಪ್ಪಿಗೆ ಇಲ್ಲದೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರನ್ನ ಈ ಸಮಿತಿಗೆ ಸೇರಿಸಿತ್ತು. ಅವರು ತಮ್ಮ ಸ್ಥಾನಕ್ಕೆ ಒಪ್ಪಿಗೆ ಇಲ್ಲದೆ ನೇಮಕ ಮಾಡಿದ ಕಾರಣ ರಾಜೀನಾಮೆಯನ್ನ ಕೊಡ್ತಾರೆ. ನಿಮಗೆ ಅಚ್ಚರಿ ಆಗಬಹುದು ಇವರ ತಂತ್ರ ಎಷ್ಟು ಗುಪ್ತವಾಗಿ ಪರಿಣಾಮಕಾರಿಯಾಗಿ ಮಾಡಲಾಗಿದೆ ಅಂತ. 1984ರಿಂದ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಭರವಸೆಯನ್ನ ನೀಡ್ತಾ ಬಂದಿದೆ. 2017ರ ಜುಲೈನಲ್ಲಿ ರಾಮನಾಥ್ ಕೋವಿಂದ್ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಮೇಲೆ 2018ರ ಜನವರಿಯಲ್ಲಿ ಸಂಸತ್ತಿನಲ್ಲಿ ಉಭಯ ಸದನಗಳಿಗೆ ತಮ್ಮ ಮೊದಲ ರಾಷ್ಟ್ರಪತಿ ಭಾಷಣವನ್ನು ಕೊಡ್ತಾರೆ. ಅದರಲ್ಲಿ ಲೋಕಸಭೆ ಮತ್ತೆ ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸುವ ಪ್ರಸ್ತಾಪವನ್ನು ಮಾಡ್ತಾರೆ. ಅಲ್ಲಿಂದಲೇ ನರೇಂದ್ರ ಮೋದಿಯವರ ಈ ಒಂದು ದೇಶ ಒಂದು ಚುನಾವಣೆ ಎನ್ನುವ ಯೋಜನೆಗೆ ರಾಷ್ಟ್ರಪತಿ ಮುದ್ರೆ ಬೀಳುತ್ತದೆ. ಅಲ್ಲಿಂದ ಶುರುವಾಗುತ್ತೆ ರಾಷ್ಟ್ರಪತಿಗಳ ಬೆಂಬಲ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆ ಜಾರಿಗೊಳ್ಳುವುದು ನಿಶ್ಚಿತ. ಆದರೆ ಇದು ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದ ಮೇಲೆ ಹೊಡೆಯುವ ಪೆಟ್ಟು ಅಂತಿಂತ ಹೊಡೆತ ಅಲ್ಲ. ಇದು ಪ್ರಜಾಪ್ರಭುತ್ವದಿಂದ ಚುನಾಯಿತ ಸರ್ವಾಧಿಕಾರಕ್ಕೆ ಭಾರತ ಮಗ್ಗಲು ಬದಲಿಸುವ ಸಾಧ್ಯತೆಯನ್ನ ಕೊಡ್ತದೆ. ಭಾರತದಂತ ರಾಜಕೀಯ ವೈವಿಧ್ಯತೆಗಳಿರುವಂಥ ರಾಷ್ಟ್ರದಲ್ಲಿ ಆವರ್ತಕ ಚುನಾವಣೆಗಳು ಒಂದೇ ಪಕ್ಷಕ್ಕೆ ಸಂಪೂರ್ಣ ಅಧಿಕಾರವನ್ನು ಕೊಡುವುದಿಲ್ಲ. ಜನರು ಬೇರೆ ಬೇರೆ ಚುನಾವಣೆಗಳಿಗೆ ಬೇರೆ ಬೇರೆ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿರ್ತಾರೆ. ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗಳಿಗೆ ಮತ ಹಾಕುವಾಗ ಯಾರಿಗೆ ಯಾಕೆ ಮತ ಹಾಕಬೇಕು ಎಂಬುದು ಸ್ಥಳೀಯ ಆದ್ಯತೆಗಳು ಮತ್ತು ಸಮಸ್ಯೆಗಳ ಮೇಲೆ ನಿರ್ಧಾರ ಮಾಡ್ತಾರೆ ಜನರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಬಂದಾಗ ಜನರ ಉದ್ದೇಶ ಅಭಿಪ್ರಾಯಗಳು ಬದಲಾಗಲೇಬೇಕು. ಆಗ ಮಾತ್ರ ಅಧಿಕಾರದ ವಿಕೇಂದ್ರೀಕರಣ ಸಮರ್ಪಕವಾಗಿ ಜಾರಿಯಾಗೋದು. ನೀವೇ ಈ ಉದಾಹರಣೆಗಳನ್ನು ನೋಡಿ. ಇಂದಿರಾ ಗಾಂಧಿಯವರ ಹತ್ಯೆ ಆದ ನಂತರ ನಡೆದ ಸಂಸತ್ತಿನ ಚುನಾವಣೆಯ ಜೊತೆಗೆ ಪ್ರತಿಯೊಂದು ರಾಜ್ಯ ಚುನಾವಣೆಗಳು ನಡೀತಾ ಇದ್ದಿದ್ರೆ ಭಾರತದ ರಾಜಕೀಯ ಇತಿಹಾಸ ಬೇರೆ ಆಗಿರ್ತಾ ಇತ್ತು. 1989ರ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಸೋತರೂ ಕೂಡ ಅವರು ಮತ್ತೆ ಅಧಿಕಾರದಲ್ಲಿ ಮುಂದುವರಿತಾ ಇದ್ರು. ಹಾಗೆಯೇ 2019ರಲ್ಲಿ ಪುಲ್ವಾಮಾ ಬಾಲಾಕೋಟ್ ಅವಳಿ ದಾಳಿಗಳು ನಡೆದಾಗ ಆಗಿದ್ದು ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂತು. ಹಾಗಂದ್ರೆ ಒಂದು ವೇಳೆ ಏಕದೇಶ ಏಕ ಚುನಾವಣೆ ಅನ್ನುವುದು ಆ ಯೋಜನೆ ಆವಾಗ ಅಸ್ತಿತ್ವದಲ್ಲಿ ಇದ್ದಿದ್ರೆ ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ದೊಡ್ಡ ಘಟನೆಯನ್ನ ಸ್ಥಳೀಯ ಮಟ್ಟದಲ್ಲಿ ಕೂಡ ಜನರು ಮತ ಚಲಾವಣೆ ಮಾಡುವಾಗ ಪರಿಗಣಿಸ್ತಾರೆ. ಅಮೆರಿಕದ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಅಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಹೇಳುವ ಹಾಗೆ 2014ರಲ್ಲಿ ಸಂಸತ್ ಚುನಾವಣೆಯ ಜೊತೆಗೆ ಎಲ್ಲಾ ರಾಜ್ಯಗಳ ಚುನಾವಣೆ ನಡೀತಾ ಇದ್ದಿದ್ರೆ ಎಲ್ಲಾ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಿಜೆಪಿ ಬರ್ತಾ ಇತ್ತು. 2020ರಲ್ಲಿ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಯ ಸೆಂಟರ್ ಫಾರ್ ಅಡ್ವಾನ್ಸ್ ಸ್ಟಡಿ ಆಫ್ ಇಂಡಿಯಾ ಪ್ರಕಟಿಸಿದ ವರದಿಯಲ್ಲಿ ಏಕಕಾಲಕ್ಕೆ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದ್ದಿದ್ರೆ ಮತದಾರರು ಅಭ್ಯರ್ಥಿಗಿಂತ ಪಕ್ಷದ ಕಡೆಗೆ ನೋಡಿ ಮತ ಹಾಕ್ತಾರೆ ಅಂತ ಹೇಳಲಾಗಿದೆ. ಒಂದೇ ಪಕ್ಷದ ಅಂದ್ರೆ ಬಿಜೆಪಿ ಅಂತ ಒಂದೇ ಪಕ್ಷದ ಅಭ್ಯರ್ಥಿ ಎಷ್ಟೇ ಬರಗೆಟ್ಟ ನಾಯಕ ಆಗಿದ್ರು ಭ್ರಷ್ಟನಾಗಿದ್ರು ಅವನು ಗೆಲ್ಲುವ ಸಾಧ್ಯತೆ 20% ಹೆಚ್ಚಾಗತ್ತೆ ಅಂತ ಈ ವರದಿ ಹೇಳುತ್ತದೆ. ಬಿಜೆಪಿ ಸರ್ಕಾರ 2019ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅವ್ಯವಸ್ಥತೆ ಮತ್ತೆ ಸಾಂವಿಧಾನಿಕ ಅಸ್ತವ್ಯಸ್ತತೆಗೆ ಕಾರಣ ಆದಂತ ಫಿಕ್ಸ್ಡ್ ಟರ್ಮ್ ಪಾರ್ಲಿಮೆಂಟ್ ಆಕ್ಟ್ 2011ರಿಂದ ಪಾಠ ಕಲಿತ ಹಾಗೆ ಇಲ್ಲ. ಈ ಕರಾಳ ಕಾಯ್ದೆಯನ್ನ ಮಾರ್ಚ್ 2022ರಲ್ಲಿ ಎಲ್ಲ ಪಕ್ಷಗಳು ಈ ದೇಶದಲ್ಲಿ ತೀರ್ಮಾನಿಸಿ ರದ್ದು ಮಾಡಿದ್ವು. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮೇ 12, 2021ರಂದು ದಿ ಡಿಸೊಲ್ಯೂಷನ್ ಅಂಡ್ ಕಾಲಿಂಗ್ ಆಫ್ ಪಾರ್ಲಿಮೆಂಟ್ ಬಿಲ್ ಜಾರಿಗೆ ತಂದು ಅದಕ್ಕೆ ಮಾರ್ಚ್ 24, 2022ರಂದು ರಾಜ್ಯ ಪರಿವಾರದ ಸಮ್ಮತಿಯು ಸಿಕ್ಕಿತ್ತು. ಇದು ಸ್ಥಿರ ಅವಧಿಯ ಸಂಸತ್ತಿನ ಕಾಯ್ದೆ 2011 ತೆಗೆದುಹಾಕಿತ್ತು. ರಾಜ ಪರಿವಾರದ ಒಪ್ಪಿಗೆಯಂತೆ ಈ ದೇಶದಲ್ಲಿ ತನಗೆ ಬೇಕಾದಾಗ ಸಂಸತ್ತನ್ನು ವಿಸರ್ಜಿಸಿ ಚುನಾವಣೆ ನಡೆಸುವ ಅಧಿಕಾರವನ್ನು ಅಲ್ಲಿನ ಪ್ರಧಾನಿಗಳಿಗೆ ನೀಡಲಾಯಿತು. ಇದು ಪ್ರಜಾಸತ್ತಾತ್ಮತೆಗೆ ವಿರುದ್ಧವಾಗಿದೆ. ಫಿಕ್ಸ್ಡ್ ಟರ್ಮ್ ಪಾರ್ಲಿಮೆಂಟ್ಸ್ ಆಕ್ಟ್ 2011 ಹೇಗೆ ಬ್ರಿಟಿಷ್ ಸಂವಿಧಾನದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರಿತ್ತೋ ಮೋದಿಯವರ ಏಕಕಾಲಕ್ಕೆ ಚುನಾವಣೆಯನ್ನು ನಡೆಸುವ ಯೋಜನೆಯೂ ಕೂಡ
ಇದಕ್ಕೂ ಹೆಚ್ಚಿನ ದುಷ್ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳಿವೆ. ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವುದರ ಜೊತೆಗೆ ಏಕಕಾಲದ ಚುನಾವಣೆಗೆ ಬೇಕಾದ ಒಂದು ಸ್ಥಿರ ಕ್ಯಾಲೆಂಡರ್ ಅನ್ನು ಸಂವಿಧಾನಕ್ಕೆ ಸೇರಿಸಬೇಕಾಗತ್ತೆ. ಮುಖ್ಯವಾಗಿ ಮುಂದಿನ ಸಂಸದೀಯ ಚುನಾವಣೆ ನಡೆದಾಗ ಎಲ್ಲ ರಾಜ್ಯಗಳ ಅಸೆಂಬ್ಲಿಗಳನ್ನು ವಿಸರ್ಜಿಸಿ ಏಕಕಾಲಕ್ಕೆ ಚುನಾವಣೆಗಳನ್ನು ನಡೆಸಲು ಹಲವಾರು ರಾಜ್ಯಗಳ ಅಸೆಂಬ್ಲಿಗಳ ಅಧಿಕಾರಾವಧಿಯನ್ನ 2024 ಮತ್ತು 2029 ನಡುವೆ ಮೊಟಕುಗೊಳಿಸಬೇಕಾಗತ್ತೆ, ಇಲ್ಲ ವಿಸ್ತರಣೆ ಮಾಡಬೇಕಾಗ್ತದೆ. ಒಂದು ವೇಳೆ ಹೀಗಾದ್ರೆ ಈ ದೇಶ ಪ್ರಜಾಪ್ರಭುತ್ವವಾಗಿ ಉಳಿಯೋದಿಲ್ಲ. ಜನಾದೇಶವನ್ನ ಏಕಾಏಕಿಯಾಗಿ ಮೊಟಕುಗೊಳಿಸುವುದು, ಅಸೆಂಬ್ಲಿಗಳನ್ನು ವಿಸರ್ಜಿಸುವುದು ಅಂತ ಹೇಳಿದ್ರೆ ದೇಶದ ನಾಗರಿಕನ ಅಧಿಕಾರ ಮತ್ತೆ ಹಕ್ಕುಗಳನ್ನು ಕಸಿದುಕೊಂಡ ಹಾಗೆ. ಮೋದಿಯವರ ಈ ಯಾವುದೇ ಯೋಚನೆಗಳು ಭಾರತದ ಒಳಿತಿಗೆ ಅಲ್ಲ. ಇದು ಭಾರತದ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟ ಹಾಗೆ ಮೋದಿಯವರು ಒಂದು ಚುನಾವಣೆಯ ಮೂಲಕ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅತಂತ್ರಗೊಳಿಸಲು ಹೊರಟಿದ್ದಾರೆ. ಅವರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಈ ದೇಶವನ್ನ ಒಂದು ಕಾರ್ಪೊರೇಟ್ ಕಂಪನಿಯ ರೀತಿಯಲ್ಲಿ ನಡೆಸುವುದು ಅವರ ಉದ್ದೇಶ. ಆಗ ಭಾರತ ಜನಾದೇಶವೇ ಸರ್ವೋಚ್ಚವಾಗಿರುವ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿಯುವುದಿಲ್ಲ, ಸಾಧ್ಯವೇ ಇಲ್ಲ. ಭಿನ್ನ ರಾಜಕೀಯ ಪಕ್ಷಗಳು ರಾಜ್ಯಗಳಲ್ಲಿ ಆಡಳಿತ ನಡೆಸುವ ಬಹುಪಕ್ಷೀಯ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಇಡೀ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಏಕಪಕ್ಷೀಯಗೊಳಿಸುವುದು, ಇದನ್ನು ಹೇಗೆ ಜನರಿಗೆ ಅರ್ಥ ಮಾಡಿಸೋದು, ಈ ಸರ್ವಾಧಿಕಾರಕ್ಕೆ ಜನರನ್ನ ಹೇಗೆ ಬಗ್ಗುವಂತೆ ಮಾಡೋದು? ಅದಕ್ಕೆ ಬಿಜೆಪಿ ಅನೇಕ ಪ್ರಯತ್ನಗಳನ್ನು ಮಾಡಿದೆ. ಇದರಲ್ಲಿ ತುಂಬಾ ಅಪಾಯಕಾರಿ ನಡೆ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳ ಅಸ್ತಿತ್ವವನ್ನೇ ಇಲ್ಲವಾಗಿಸೋದು. ವಿರೋಧ ಪಕ್ಷದ ನಾಯಕರು ಇಲ್ಲದೆ ಸಂಸತ್ ಕಲಾಪಗಳು ನಡೆದದ್ದು ನಮ್ಮ ಕಣ್ಣ ಮುಂದೆ ಇದೆ. 3 ಕ್ರಿಮಿನಲ್ ಕಾನೂನು ಕಾಯ್ದೆಗಳನ್ನ, ಟೆಲಿಕಾಂ ಬಿಲ್ಗಳನ್ನ ವಿರೋಧ ಪಕ್ಷದ ನಾಯಕರಿಲ್ಲದೆ ಅವರ ಅನುಪಸ್ಥಿತಿಯಲ್ಲಿ ಜಾರಿಗೆ ತಂದದ್ದು. ಇದನ್ನು ಜನ ಸಂಭ್ರಮಿಸಿದ್ರೆ ಈ ಜನರನ್ನ ಸರ್ವಾಧಿಕಾರಕ್ಕೆ ಮತ್ತೆ ಗುಲಾಮಗಿರಿಗೆ ಒಗ್ಗುವಂತೆ ಮಾಡುವುದು ತುಂಬಾ ಸುಲಭ ಅಂತ ಬಿಜೆಪಿಗೆ ಅರ್ಥವಾಗಿ ಹೋಗಿದೆ. 1 ನೇಷನ್ 1 ಎಲೆಕ್ಷನ್ ಇದು ಕಾಂಗ್ರೆಸ್ಗೆ ಮಾತ್ರ ದೊಡ್ಡ ಪೆಟ್ಟನ್ನ ಕೊಡಲ್ಲ. ಒಂದು ವೇಳೆ ಇದು ಕಾಂಗ್ರೆಸ್ ಅನ್ನ ಮಾತ್ರ ನಾಶ ಮಾಡ್ತದೆ ಅಂತ ಇತರ ರಾಜಕೀಯ ಪಕ್ಷಗಳು ಭಾವಿಸಿದ್ರೆ ಅದು ಅವರ ಮೂರ್ಖತನ. ಈಗ ಬಿಜೆಪಿಯ ಜೊತೆಗೆ ದೋಸ್ತಿ ಮಾಡಿಕೊಂಡಿರುವ ಹಸಿರು ಶಾಲಿನಿಂದ ಕೇಸರಿ ಶಾಲಿಗೆ ಬದಲಾಗಿರುವ ಕುಮಾರಸ್ವಾಮಿಯವರ ಮೂರ್ಖತನವೂ ಕೂಡ ಆಗ್ತದೆ. ಇದು ಕೇವಲ ವಿರೋಧ ಪಕ್ಷಗಳಿಗೆ ಸಂಕಷ್ಟ ತರೋದು ಮಾತ್ರ ಅಲ್ಲ, ಬಿಜೆಪಿಯ ರಾಜಕೀಯ ಮಿತ್ರ ಪಕ್ಷಗಳ ಅಸ್ತಿತ್ವಕ್ಕೂ ಅಪಾಯವನ್ನ ತಂದೊಡಲಿದೆ. ಇದನ್ನ ಮರಿಬಾರದು. ಏಕಕಾಲದ ಚುನಾವಣೆ ಎಂಬ ಬಿಜೆಪಿಯ ಕಪಟ ಕ್ರೂರ ತಂತ್ರ ಭಾರತದ ಪ್ರಾದೇಶಿಕ ಪಕ್ಷಗಳನ್ನ ಕೊಂದು ಹಾಕಲಿದೆ. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಒಂದು ಚುನಾವಣೆ ಎಂಬ ಬಿಜೆಪಿಯ ನಡೆ ದೇಶಕ್ಕೆ ಮುಂದೆ ಒದಗಬಹುದಾದ ಕರಾಳ ದಿನಗಳ ಮುನ್ಸೂಚನೆ. ಇದನ್ನ ದೇಶದ ಪ್ರತಿಯೊಬ್ಬ ನಾಗರಿಕ ಅರ್ಥ ಮಾಡಿಕೊಂಡು ಈ ದೇಶ ವಿರೋಧಿ ನಡೆಯನ್ನ ವಿರೋಧಿಸಬೇಕು.